ಸೂಪರ್ ಟೇಸ್ಟಿ ಅಂಡ್ ಹೆಲ್ದಿ ಆಗಿರುವಂತ ಬೀಟ್ರೂಟ್ ರಸಮ್ ಇದು. ಬಿಸಿ ಬಿಸಿ ಅನ್ನದ ಮೇಲೆ ರಸಮ್ನ ಹಾಕಿ ಜೊತೆಲಿ ಒಂದು ಹಪ್ಪಳ ಇದ್ರೆ ಸೂಪರ್ ಕಾಂಬಿನೇಷನ್. ಮೊದಲಿಗೆ ರಸಮ್ನ ಮಾಡೋದಕ್ಕೆ ಬೀಟ್ರೂಟ್, ಟೊಮ್ಯಾಟೊ, ಬೆಳ್ಳುಳ್ಳಿ ಹಾಗೆ ಮೆಣಸನ್ನ ಹಾಕೊಂಡು ನುಣ್ಣಗೆ ರುಬ್ಕೋಬೇಕು. ನಾನು ಈ ರಸಮ್ನ ಮಾಡೋದಕ್ಕೆ ಎಂಬಸಿ ಅವರ ಸ್ಟೇನ್ಲೆಸ್ ಸ್ಟೀಲ್ ಹಂಡಿ ವಿತ್ ಲಿಡ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ತುಂಬಾ ಡೀಪ್ ಆಗಿರೋದ್ರಿಂದ ನೀವು ಹಬ್ಬಗಳಲ್ಲಿ ಒಬ್ಬಟ್ಟು ರಸಮ್ ಆಗಲಿ, ನಾರ್ಮಲ್ ರಸಮು, ಸಾಂಬಾರ್ಗಳು ಮಾಡೋಕ್ಕೆ ತುಂಬಾನೇ ಚೆನ್ನಾಗಿದೆ. ಈ ಪ್ರಾಡಕ್ಟ್ ಲಿಂಕ್ ಏನಾದರೂ ಬೇಕಂತಂದ್ರೆ ಕಮೆಂಟ್ ಮಾಡಿ. ಮೊದಲಿಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕೆಂಪು ಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಇಂಗುನ ಹಾಕಿ ಫ್ರೈ ಮಾಡ್ಕೋಬೇಕು. ನಂತರ ಬೀಟ್ರೂಟ್ ಹಾಗೆ ಟೊಮ್ಯಾಟೊ ಪೇಸ್ಟ್ ಏನಿದೆ ಅದನ್ನು ಹಾಕಿ, ಖಾರ ಹಾಗೆ ಧನಿಯಾ ಪುಡಿನ ಹಾಕೊಂಡು ಸ್ವಲ್ಪ ಅರಿಶಿನ ಹಾಕಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಬೇಕು. ನಂತರ ಹುಣಸೆಹಣ್ಣು ರಸಮ್ಮು, ಜಾರ್ ತೊಳೆದಿರೋ ನೀರು, ಇನ್ನೊಂದು ಸ್ವಲ್ಪ ನಾರ್ಮಲ್ ನೀರು, ಉಪ್ಪು ಹಾಗೆ ಬೆಲ್ಲನ ಹಾಕೊಂಡು ರಸಮ್ ಪುಡಿ 2 ಸ್ಪೂನ್ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಇದನ್ನ ಒಂದು 10 ನಿಮಿಷ ಕುದಿಯಕ್ಕೆ ಬಿಡಬೇಕು. 10 ನಿಮಿಷ ಆದಮೇಲೆ ಕೊತ್ತಂಬರಿ ಸೊಪ್ಪು ಹಾಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸೂಪರ್ ಹೆಲ್ದಿ ಟೇಸ್ಟಿ ಆಗಿರುವಂಥ ಬೀಟ್ರೂಟ್ ರಸಮ್